ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ. Our teacher. So I request our chairman sir, Ringankar sir, to distribute gifts for our teachers. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ Actually, first of all, I would like to thank to all the children who have made this day a very grand success. And I want to share something in this wonderful event. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmat Shri Gurave Namaha. So there is a big greatness to a teacher. So the teacher can change the whole world. This is our children. So there is no teacher, no world. Can you agree or not? Yes or no? Yes. So I would like to thank to all the teachers and ಪ್ರತಿ ಬಾರಿ ತಾಳ್ಮೆ ಪಾಠ. ಅವರು ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಒಂದು ಗ್ರಾಮದಲ್ಲೇ ಪಡೆದು ಉನ್ನತ ಶಿಕ್ಷಣಕ್ಕಾಗಿ ಹಲವಾರು ರಾಜ್ಯಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ. ಹಾಗೆ ಉನ್ನತ ಶಿಕ್ಷಣವನ್ನು ಪಡೆದು ಅವರು ತತ್ವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ. ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅವರು ಕಲ್ಕತ್ತಾಕ್ಕೆ ಹೋಗ್ತಾರೆ. ಕಲ್ಕತ್ತಾದಲ್ಲಿ ಅಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ನಿವೃತ್ತಿಯನ್ನು ಹೊಂದುತ್ತಾರೆ. ಆ ನಂತರ ಅವರು ಈ ದೇಶದ ಉಪರಾಷ್ಟ್ರಪತಿಗಳಾಗಿ ಮತ್ತು ಭಾರತದ 2ನೇ ರಾಷ್ಟ್ರಪತಿಯಾಗಿ ಅತ್ಯುನ್ನತ ಸ್ಥಾನವಾದಂಥ ಭಾರತದ 2ನೇ ರಾಷ್ಟ್ರಪತಿಯಾಗಿ ಕೂಡ ಅವರ ಅಧಿಕಾರವನ್ನ ಅನುಭವಿಸ್ತಾರೆ. ಹೀಗೆ 1962ರಲ್ಲಿ ಅವರ ಒಂದು ಸ್ನೇಹಿತರು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೀವಿ ಅಂತ ಅವರಲ್ಲಿ ಕೇಳಿಕೊಂಡಾಗ, ಬೇಡ, ನನ್ನ ಜನ್ಮದಿನವನ್ನ ಆಚರಣೆ ಮಾಡೋದು ಬೇಡ, ನಾನು ಹುಟ್ಟಿದ ದಿನವನ್ನ ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಅಂತ ಅವರು ಹೇಳಿದಾಗ ಅವತ್ತಿನಿಂದ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಯಾಕೆ ಅವರ ಜನ್ಮದಿನವನ್ನ ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇರಬೇಕು ಅಂತಂದ್ರೆ, ಅವರು ಮೂಲತಃ ಶಿಕ್ಷಕ ವೃತ್ತಿಯಿಂದ ಮೇಲು ದರ್ಜೆಗೆ ಏರಿ ರಿಟೈರ್ಡ್ ಆದಂತವರು. ಅಪಾರವಾದ ಪ್ರೀತಿ ಗೌರವಗಳನ್ನ ಸಂಪಾದಿಸಿದವರು ಶಿಕ್ಷಕ ವೃತ್ತಿಯಲ್ಲಿ. ಇದಕ್ಕೆ ಒಂದು ಗುರವೇ ನಮಃ